ಪ್ರಿಯ ವಿದ್ಯಾರ್ಥಿಗಳೇ, ಕದಡಿದ ಸಲಿಲಂ ತಿಳಿಬಂದದೆ ಕಾವ್ಯದ ಓದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈಗ ಕಾವ್ಯದ ಒಳಗೆ ನೇರವಾಗಿ ಪ್ರವೇಶ ಮಾಡೋಣ. ಕಥಾ ಸನ್ನಿವೇಶವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಯಾವ ಕಥೆಯಿಂದ ಎಲ್ಲಿಂದ ಈ ಪದ್ಯಭಾಗ ಆರಂಭ ಆಗುತ್ತೆ ಅಂತ. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆ ತಂದಿರಿಸಿರ್ತಾನೆ. ಇಲ್ಲಿ ನಾಗಚಂದ್ರ ಹೇಳುವಂತಹ ಸೀತೆಯನ್ನು ಇರಿಸಿದ್ದ ವನದ ಹೆಸರು ಪ್ರಮದ ವನ ಅಂತ ಹೇಳಿ ಆ ವನದಲ್ಲಿ ಸೀತೆಯನ್ನು ಇರಿಸಿರ್ತಾನೆ. ಈಗಾಗಲೇ ಯುದ್ಧ ನಡೆದಿದೆ. ರಾಮನ ಸೇನೆ ಬಂದು ಲಂಕೆಗೆ ನಿಂತಾಗಿದೆ, ಯುದ್ಧ ಆರಂಭ ಆಗಿದೆ. ಈ ಸಮಯದಲ್ಲಿ ಅವಲೋಕಿನಿ ವಿದ್ಯೆ ಅನ್ನುವಂಥದ್ದು ರಾವಣನಿಗೆ ಪ್ರತ್ಯಕ್ಷ ಆಗಿ ಹೇಳಿರುತ್ತೆ. ರಾಮಲಕ್ಷ್ಮಣರು ಕಾರಣಪುರುಷರು, ಅವರನ್ನು ಇಲ್ಲಿ ಎದುರು ಹಾಕೊಂಡ್ರೆ ಕಷ್ಟ ಇದೆ ಅನ್ನುವುದನ್ನು ಸ್ಪಷ್ಟಪಡಿಸಿರುತ್ತೆ. ಆದರೂ ಕೂಡ ರಾಮಲಕ್ಷ್ಮಣರನ್ನು ಗೆಲ್ತೇನೆ ಎನ್ನುವಂಥ ಒಂದು ಹಠ ಛಲ ರಾವಣನಲ್ಲಿತ್ತು. ಯುದ್ಧಕ್ಕೆ ಉತ್ಸುಕನಾಗ್ತಾನೆ. ಈ ಹಂತದಲ್ಲಿ ರಾಮಲಕ್ಷ್ಮಣರನ್ನು ಗೆಲ್ಲಲಿಕ್ಕೆ ಯಾವೆಲ್ಲ ದಾರಿ ಇದೆ ಅಂತ ಯೋಚನೆ ಮಾಡಿದಂಥ ರಾವಣ ಬೇರೆ ಬೇರೆ ವಿದ್ಯೆಯನ್ನು ಈಗಾಗಲೇ ಆತ ಗಳಿಸಿದ್ರೂ ಕೂಡ ಒಂದು ವಿಶೇಷವಾದ ವಿದ್ಯೆ ಬಹುರೂಪಿಣಿ ಅನ್ನುವಂಥ ವಿದ್ಯೆ, ಈ ವಿದ್ಯೆಯನ್ನು ಪಡ್ಕೊಳ್ಬೇಕು ಅಂತ ಯೋಚಿಸ್ತಾನೆ. ಅದಕ್ಕೆ ದೀರ್ಘ ತಪಸ್ಸನ್ನು ಮಾಡಿ ಪಡೀಬೇಕು ಅಂತ. ಆ ನಿಟ್ಟಿನಲ್ಲಿ ಆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಹಂತದಲ್ಲಿ ವಿಭೀಷಣ ರಾಮನಿಗೆ ಸೂಚನೆಯನ್ನು ಕೊಟ್ಟಿರ್ತಾನೆ. ರಾವಣ ಬಹುರೂಪಿಣಿ ವಿದ್ಯೆಯನ್ನು ಏನಾದರೂ ಗಳಿಸಿಕೊಂಡಿದ್ದೇ ಆದಲ್ಲಿ ಯುದ್ಧಕ್ಕೆ ತೊಡಕಾಗುತ್ತೆ ಎನ್ನುವ ಸೂಕ್ಷ್ಮತೆಯನ್ನು ಕೊಟ್ಟಿರ್ತಾನೆ. ಹೇಗಾದರೂ ಮಾಡಿ ರಾವಣ ವಿದ್ಯೆಯನ್ನು ಗಳಿಸದೇ ಇದ್ದ ಹಾಗೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ರಾಮನ ಸೇನೆಯ ನೇತಾರನಾದಂಥ ಅಂಗದ ಮೊದಲಾದವರು ರಾವಣನ ಈ ಒಂದು ತಪಸ್ಸನ್ನು ಭಂಗಪಡಿಸಬೇಕು ಅಂತ ಹೇಳಿ ಬಹಳಷ್ಟು ತೊಂದರೆ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ವಿಶೇಷವಾಗಿ ರಾವಣನ ಅಂತಃಪುರಕ್ಕೆ ಹೋಗಿ ಅಂತಃಪುರದಲ್ಲಿದ್ದಂತಹ ರಾಯಣೇರಿಗೆಲ್ಲ ಹಿಂಸೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲಿ ಮಾಡೋದು, ನಾನಾ ಥರದ ಕುಚೇಷ್ಟೆಗಳನ್ನು ಮಾಡಿ ಅವರಿಗೆ ತೊಂದರೆ ಕೊಡೋದು. ಆ ಮೂಲಕ ಆ ಸುದ್ದಿ ರಾವಣನಿಗೆ ಹೋಗಿ ರಾವಣ ತನ್ನ ತಪಸ್ಸನ್ನು ಭಂಗಗೊಳಿಸ್ಕೊಳ್ಬೇಕು ಅಥವಾ ತನ್ನ ಧ್ಯಾನವನ್ನು ತಪ್ಪಿಸಿಕೊಳ್ಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿತ್ತು. ಹೀಗೆ ಪ್ರಯತ್ನಗಳು ನಡೀತಲೇ ಇದ್ದರೂ ರಾವಣನ ಗಮನಕ್ಕೆ ಅದು ಬರ್ತಾ ಇದ್ರೂ ಕೂಡ ರಾವಣ ತದೇಕ ಚಿತ್ತದಿಂದ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಅಲ್ಲಿಂದ ಈ ಪದ್ಯಭಾಗ ಆರಂಭ ಆಗುತ್ತೆ. ಒಂದು ವಿಶೇಷವಾದ ಅಂಶವನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು. ರಾವಣ ಸೀತೆಯನ್ನು ಅಪಹರಿಸುವ ಪೂರ್ವದಲ್ಲಿ ಅವನು ಪರಾಂಗನ ವಿರತಿ ವ್ರತವನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡುತ್ತಿದ್ದ ಅಂತ ಹೇಳಿದರೆ, ನಳಕೂಬರ ಅನ್ನುವಂಥವನ ಪತ್ನಿ ಉಪರಂಬೆ ಅನ್ನುವಂಥವಳು ರಾವಣನಲ್ಲಿ ಮೊದಲೇ ಮೋಹವನ್ನು ಇಟ್ಟುಕೊಂಡವಳು. ರಾವಣ ನಳಕೂಬರನ ದುರ್ಲಂಘ್ಯಪುರವನ್ನು ದಿಗ್ವಿಜಯಕ್ಕಾಗಿ ಹೋದ ಸಂದರ್ಭದಲ್ಲಿ ಆಕ್ರಮಣ ಮಾಡಿದ ಕಾಲದಲ್ಲಿ ಆ ಪುರವನ್ನು ಪ್ರವೇಶ ಮಾಡಲಿಕ್ಕಾಗದೆ ಚಡಪಡಿಸ್ತಾ ಇದ್ದ ಕಾಲಕ್ಕೆ ಉಪರಂಬೆ ಅನ್ನುವಂಥವಳು ನಳಕೂಬರನ ಪತ್ನಿ ರಾವಣನ ಮೇಲೆ ಮೊದಲಿನಿಂದಲೂ ಮೋಹ ಇದ್ದಂಥವಳು ರಾವಣನನ್ನು ಕಂಡು ಅವನನ್ನು ಮತ್ತೆ ಪಡಿಬೇಕು ಅನ್ನೋ ಯೋಚನೆಯಲ್ಲಿ ರಾವಣನನ್ನು ಆ ದುರ್ಲಂಘ್ಯಪುರದ ರಹಸ್ಯವನ್ನು ಭೇದಿಸುವುದು ಹೇಗೆ ಎನ್ನುವುದರ ಕುರಿತಾಗಿ ರಾವಣನಿಗೆ ಸೂಚನೆ ಕೊಡಲಿಕ್ಕೆ ಶುರು ಮಾಡ್ತಾನೆ. ಈ ಸಂದರ್ಭದಲ್ಲಿ ರಾವಣ ಆ ಎಲ್ಲ ರಹಸ್ಯವನ್ನು ತಿಳ್ಕೊಂಡು ದುರ್ಲಿಂಗಪುರವನ್ನು ಪ್ರವೇಶ ಮಾಡಿ ನಳಕೂಬರನನ್ನು ಸೋಲಿಸ್ತಾನೆ. ಈ ಸೋಲಿಸುವ ಪೂರ್ವದಲ್ಲಿ ಅದೇ ಉಪರಂಬೆ ರಾವಣನಲ್ಲಿ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸು ಅಂತ ಕೇಳಿದಾಗ ಉಪರಂಬೆಗೆ ರಾವಣ ಹೇಳುವಂಥ ಒಂದು ಅದ್ಭುತವಾದ ಮಾತು ನೆನಪಿಸಿಕೊಳ್ಳಬೇಕು. ನೀನು ನನಗೆ ವಿದ್ಯೆಯನ್ನು ಬೋಧಿಸಿ ಗುರುವಾಗಿದ್ದೀಯಾ, ಅದರಿಂದ ನಿನ್ನನ್ನು ನಾನು ಪತ್ನಿಯಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಗುರು ಸಮಾನ ನೀನು ಅಂತ ಹೇಳುವ ಮೂಲಕ ಅವಳನ್ನು ತಿರಸ್ಕರಿಸಿ ದುರ್ಲಂಘ್ಯಪುರವನ್ನು ಗೆದ್ದು ಮತ್ತೆ ನಳಕುಬರನಿಗೆ ಅದನ್ನು ಒಪ್ಪಿಸಿ ರಾವಣ ಬಂದಿರ್ತಾನೆ. ಹೀಗೆ ಪರಸ್ತ್ರೀಯರಲ್ಲಿ ಅಪಾರವಾದ ಗೌರವವನ್ನು ಇಟ್ಟಿರುವಂಥ ರಾವಣ ಸೀತೆಯನ್ನು ಅಪಹರಿಸಿದ್ದು ಮತ್ತೆ 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 ನಮಗೆ ವಿಶೇಷವಾಗಿ ಕಾಣುತ್ತೆ. ಅದಕ್ಕೆಲ್ಲ ಕಾರಣ ವಿಧಿ ಅನ್ನುವುದನ್ನು ಮತ್ತೆ ಮತ್ತೆ ನಾವು ಸ್ಪಷ್ಟಪಡಿಸ್ಕೊಳ್ಬೇಕಾಗುತ್ತೆ. ಈಗ ಯುದ್ಧದ ಸನ್ನಿವೇಶಕ್ಕೆ ಬಂದರೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಳ್ಳಿಕ್ಕೆ ರಾವಣ ತಪಸ್ಸಿಗೆ ಕೂತಿದ್ದಾನೆ. ತಪಸ್ಸು ಅನ್ನೋದಕ್ಕಿಂತಲೂ ಒಂದು ಧ್ಯಾನ. ಹೇಗೆ ಏನು ಅಂತ ನೋಡಿದರೆ ಅದನ್ನು ಕವಿ ಚಂಪೂ ಶೈಲಿಯಲ್ಲಿ ಬರೆದ ಈ ಕಾವ್ಯದಲ್ಲಿ ಗದ್ಯ ರೂಪದಲ್ಲಿ ಹೇಳ್ತಾನೆ. ಪ್ರಾರಂಭದಲ್ಲಿ ಇದೆ, ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು ಅನ್ನುವಂಥದ್ದು ಗದ್ಯ ರೂಪದಲ್ಲಿದೆ. ಒಂದೊಂದೇ ಶಬ್ದವನ್ನು ಅವಲೋಕನ ಮಾಡ್ಕೊಳ್ತಾ ಬಂದರೆ ರಾವಣಂ ಅನ್ನುವಂಥ ಒಂದು ಶಬ್ದದಲ್ಲಿ
ಪ್ರಥಮ ವಿಭಕ್ತಿಯ ಪ್ರಯೋಗವನ್ನು ಕಾಣ್ತೇವೆ. ರಾವಣನು ಅಂತ ಕಾಣ್ತೇವೆ. ರಾವಣನು ಧ್ರುವ ಮಂಡಲದಂತೆ ಅಂತ ಒಂದು ಶಬ್ದ ಬಂತು. ನಮಗೆಲ್ಲ ಗೊತ್ತಿರುವ ಹಾಗೆ ಮಂಡಲ ಅಂದರೆ ಸಮೂಹ ಅಂತ ಅರ್ಥ. ಇಲ್ಲಿ ಅಂತೆ ಬಂದಿದೆ, ಹೋಲಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾವುದರಂತೆ ಅಂತ ಹೇಳಿದ್ದಾರೆ? ಧ್ರುವ ಮಂಡಲದಂತೆ ಅಂತ ಹೇಳಿದ್ದಾರೆ. ಈ ಧ್ರುವ ಅನ್ನೋದು ಏನು ಅಂತ ಕೇಳಿದರೆ ಒಂದು ನಕ್ಷತ್ರದ ಹೆಸರು. ಧ್ರುವ ನಕ್ಷತ್ರ ಅಂತ ಕಾಣ್ತೇವೆ. ಸ್ಥಿರವಾಗಿ ಆಗಸದಲ್ಲಿ ಕಾಣುವ ಒಂದು ನಕ್ಷತ್ರ. ಹಾಗಂತ ಅದಕ್ಕೆ ಧ್ರುವ ನಕ್ಷತ್ರ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಒಬ್ಬ ರಾಜಕುಮಾರನ ಹೆಸರು ಧ್ರುವ ಅಂತ. ಅದಕ್ಕೊಂದು ಸಣ್ಣ ಕಥೆ ಇದೆ. ಉತ್ತಾನಪಾದ ಅನ್ನುವಂತಹ ರಾಜನಿಗೆ ಸುರುಚಿ, ಸುನೀತಿ ಅಂತ ಇಬ್ಬರು ಹೆಂಡತಿಯರು, ಅನೇಕ ಮಕ್ಕಳು. ಅದರಲ್ಲಿ ಈ ಸುನೀತಿ ಎನ್ನುವಳು ಎರಡನೇ ಹೆಂಡತಿ. ಅವಳ ಮೇಲೆ ಉತ್ತಾನಪಾದ ರಾಜನಿಗೆ ವಿಶೇಷವಾದ ಒಲವು. ಆ ಹೆಂಡತಿಯ ಮೇಲೆ ಒಲವು, ಜೊತೆಗೆ ಆ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳ ಮೇಲೆ ವಿಶೇಷವಾದ ಒಲವು. ಆದರೆ ಸುರುಚಿಯಲ್ಲಿ ಹುಟ್ಟಿದ ಮಕ್ಕಳನ್ನು ತಿರಸ್ಕಾರ ಭಾವದಲ್ಲಿ ನೋಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ಎಳೆಯ ಮಗು, ಸುರುಚಿಯ ಮಗ ಧ್ರುವಕುಮಾರ ಅನ್ನುವಂಥವನು ಒಮ್ಮೆ ತನ್ನ ತಂದೆಯ ತೊಡೆಯನ್ನು ಏರಿ ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ತಂದೆಯ ತೊಡೆಯನ್ನೇರಿ ಸುನೀತಿಯ ಮಗ ಕೊಡ್ತಿರ್ತಾನೆ. ಇವನು ಕೂರ್ಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅದೇ ಸುನೀತಿ ಈತನನ್ನು ತಳ್ಳಿ, ಧ್ರುವಕುಮಾರನನ್ನು ತಳ್ಳಿ, ನಿನ್ನ ತಂದೆಯ ತೊಡೆಯನ್ನು ಏರಿ ಕುಳಿತುಕೊಳ್ಬೇಕು ಅಂತಾದರೆ ನಿನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನನ್ನ ಮಗನಾಗಿ ಹುಟ್ಟಿ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬಂದರೆ ಅಂಥದ್ದು ಯೋಗ ನಿನಗೆ ಬರುತ್ತೆ, ಅಲ್ಲಿವರೆಗೆ ನನ್ನ ಬಳಿಗೆ ಬರಬೇಡ, ಈ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾನೆ. ಹತನಾಶನಾದ ಮಗು ಅಳ್ತಾ ಇದ್ದ ಸಂದರ್ಭದಲ್ಲಿ ಅದಕ್ಕೆ ನಾರದರ ಉಪದೇಶ ಆಗಿ ವಿಷ್ಣುವನ್ನು ಆರಾಧಿಸಿದ್ದೆ ಆದರೆ ತನ್ನ ಸಕಲ ಆಸೆಗಳು ಈಡೇರ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಎಳೆಯ ಮಗು ವಿಷ್ಣು ನಾಮಸ್ಮರಣೆಯಲ್ಲಿ ತಲ್ಲೀನವಾಗಿ ಎಷ್ಟೋ ಕಾಲ ಕಳೆದ ಮೇಲೆ ವಿಷ್ಣು ಪ್ರತ್ಯಕ್ಷ ಆಗಿ ಆ ಮಗುವಿಗೆ ಅನುಗ್ರಹಿಸ್ತಾನೆ. ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತಾಗಲಿ ಅಂತ ಹೇಳಿ ಆ ಮಗುವಿಗೆ, ಧ್ರುವಕುಮಾರನಿಗೆ ನಕ್ಷತ್ರವಾಗುವಂಥ ಅನುಗ್ರಹವನ್ನು ಮಾಡ್ತಾನೆ. ಅದೇ ಧ್ರುವ ನಕ್ಷತ್ರ ಅಂತ. ಆ ಧ್ರುವ ನಕ್ಷತ್ರ ಆಗಸದಲ್ಲಿ ಹೇಗೆ ಸ್ಥಿರವಾಗಿರುತ್ತೋ ಹಾಗೆ ರಾವಣನ ಮನಸ್ಸು ಸ್ಥಿರವಾಗಿತ್ತು ಅಂತ ಹೇಳಲಿಕ್ಕೆ ಉಪಮಾಲಂಕಾರವನ್ನು ಕವಿ ಬಳಸ್ತಾನೆ. ರಾವಣನ ಮನಸ್ಸು ಧ್ರುವ ಮಂಡಲದಂತೆ, ಧ್ರುವ ನಕ್ಷತ್ರದ ಸಮೂಹದಂತೆ ಸ್ಥಿರವಾಗಿತ್ತು. ಹೇಗೆ? ಚಲಿಸದೆ ಅಂದರೆ ಚಂಚಲತೆಗೆ ಒಳಗಾಗದೆ, ಚಿತ್ತ ನಿರೋಧಂಗೈದು. ಚಿತ್ತ ಅಂದರೆ ಮನಸ್ಸು ಅಂತ ನಾವೇನು ಕೇಳ್ತೀವಿ, ಮನ ಅಂತೀವಿ, ಅಂತರಂಗ ಅಂತೀವಿ. ಅದನ್ನು ನಿರೋಧಂಗೈದು ಅಂದರೆ ನಿಗ್ರಹಿಸಿಕೊಂಡು, ಸ್ಥಿರವಾಗಿರಿಸಿಕೊಂಡು, ನಿಗ್ರಹಿಸಿಕೊಂಡು, ದಿವ್ಯ ಮಂತ್ರದಿಂ ಶ್ರೇಷ್ಠವಾದ ಮಂತ್ರದ ಮೂಲಕ. ಅಂದರೆ ಧ್ರುವಮಂಡಲ ಹೇಗೆ ಸ್ಥಿರವಾಗಿರುತ್ತೋ ಹಾಗೆ ಮನಸ್ಸನ್ನು ನಿಗ್ರಹಿಸಿಕೊಂಡು ಶ್ರೇಷ್ಠವಾದ ಮಂತ್ರದಿಂದ ವಿದ್ಯೆಯಂ ಸಾಧಿಸುವುದು. ಇಲ್ಲಿ ವಿದ್ಯೆ ಅಂತ ಹೇಳುವುದು ಬಹುರೂಪಿಣಿ ಅನ್ನುವಂಥ ವಿಶೇಷವಾದ ವಿದ್ಯೆ. ಇದೇನು ಅಂತ ಕೇಳಿದರೆ, ಮಂತ್ರೋಚ್ಚಾರಣೆ ಮಾಡಿ ಈ ವಿದ್ಯೆಯನ್ನು ಸಂಪಾದನೆ ಮಾಡಿದವರು ಮಂತ್ರೋಚ್ಚಾರಣೆ ಮಾಡಿದ ಮಾತ್ರಕ್ಕೆ ಅವನ ರೂಪ ಬದಲಾಗುವಂತಹ ಒಂದು ವಿಶೇಷ ವಿದ್ಯೆ. ಈ ವಿದ್ಯೆಯನ್ನು ಬಹುರೂಪಿಣಿ ವಿದ್ಯೆ ಅಂತ ಕರೀತಾರೆ. ಆ ವಿದ್ಯೆಯನ್ನು ಆತ ಸಾಧಿಸ್ತಾನೆ. ಇದನ್ನು ಮೊದಲ ಗದ್ಯ ಭಾಗದಲ್ಲಿ ಕವಿ ಹೇಳ್ತಾರೆ. ಹಾಗಿದ್ರೆ ವಿದ್ಯೆ ಸಾಧಿಸಿದ ಮೇಲೆ ವಿದ್ಯಾದೇವತೆ ಅವನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಆ ವಿದ್ಯಾದೇವತೆ ಹೇಗೆ ಪ್ರತ್ಯಕ್ಷ ಆಯಿತು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಹೊಸಗಾರ ಸಿಡಿಲ ಮಸಕಂ ಅಸಕಳಿಯು ಕೃತಾಂತ ಜಿಲ್ಲೆ ಕೊಡಗರಿಸುವವೋಲ್ ಬೆಸಸು ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್ ಅನ್ನುವಂಥ ಒಂದು ಪದ್ಯಭಾಗ. ಈ ಪದ್ಯಭಾಗ ಕಂದ ಪದ್ಯದಲ್ಲಿ ರಚಿತವಾದಂತಹ ಒಂದು ಪದ್ಯಭಾಗ. ಇದರಲ್ಲಿ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷ ಆಗಿ ಏನು ಮಾಡಿತು ಅನ್ನುವುದನ್ನು ಹೇಳಿದ್ದಾನೆ ಕವಿ. ಹೊಸಗಾರ ಅಂತ ಶಬ್ದ ಬಳಸ್ತಾನೆ. ಮೊದಲು ಮುಂಗಾರಿನ ಅಂತ ಅರ್ಥ, ಮುಂಗಾರು ಮಳೆಯ ಕಾಲದಲ್ಲಿ. ಸಿಡಿಲಿನ, ಸಿಡಿಲು ಗುಡುಗಿನ ಆರ್ಭಟ ಏನಿರುತ್ತೆ ಅದನ್ನು ಮಸಕಂ ಅಸಕಳಿದು, ಮಸಕಂ ಅಸಕಳಿದು. ಮಸಕ ಅಂದರೆ ಆವೇಶ, ಆರ್ಭಟ. ಅಸಕಳಿದು ಅಂದರೆ ಮೀರಿ. ಮಸಕಂ ಅಸಕಳಿದು ಸಂಧಿಯಾಗಿದೆ. ಮುಂಗಾರಿನ ಸಿಡಿಲಿನ ಆವೇಶ ಆರ್ಭಟಗಳನ್ನು ಮೀರುವ ರೀತಿಯಲ್ಲಿ, ಈ ರೀತಿಯ ವಿಭಕ್ತಿಯಲ್ಲಿ ಪ್ರಯೋಗ ಆಗಿದೆ. ಮೀರುವ ರೀತಿಯಲ್ಲಿ, ಜೊತೆಗೆ ಆ ರೀತಿ ಶಬ್ದ ಮಾಡುತ್ತಾ ಕೃತಾಂತ ಜಿಹ್ವೆ ಪೊಡಕರಿಸುವ ಓಲ್ ಅಂತ ಕವಿ ಹೇಳ್ತಾನೆ. ಅಲ್ಲಿ ಓಲ್ ಅನ್ನುವಂಥದ್ದು ಅಂತೆ ಅಂತ ಉಪಮಾಲಂಕಾರ ಬಳಸಿದ್ದಾನೆ. ಯಾವುದರಂತೆ? ಕೃತಾಂತ ಜಿಹ್ವೆಯಂತೆ. ಕೃತಾಂತ ಅಂದರೆ ಯಮ, ಜಿಹ್ವೆ ಅಂದರೆ ನಾಲಗೆ ಅಂತ ಅರ್ಥ. ಯಮನ ನಾಲಗೆಯೇ ಪೊಡಕರಿಸುವ ಓಲ್. ಪೊಡಕರಿಸು ಅಂದರೆ ಅಲ್ಲಾಡುವುದು. ಇಲ್ಲಿ ಯಮ ಅಂದರೆ ಯಮ ಅಂತಲೇ ಅರ್ಥ ಅಲ್ಲ, ಮೃತ್ಯು. ಮೃತ್ಯುವು ತನ್ನ ನಾಲಗೆಯನ್ನು ಹೊರಳಿಸುವಂತೆ ಅಥವಾ ಅಲ್ಲಾಡಿಸುವಂತೆ ಆ ರೀತಿಯಲ್ಲಿ ಕರಗಳನ್ನು ಅರಗಿಸಿ, ಕೈಗಳನ್ನು ಮುಂದಕ್ಕೆ ಚಾಚಿ ವಿದ್ಯಾದೇವತೆ ಹೇಳ್ತಂತೆ ರಾವಣನ ಮುಂದೆ,
ಬೆಸಸು 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 ಅಂದರೆ ಹೇಳು, ಆಜ್ಞಾಪಿಸು ಅಂತ ಅರ್ಥ. ಆಜ್ಞಾಪಿಸು ಆಜ್ಞಾಪಿಸು ದುರುಕ್ತಿ ಪ್ರಯೋಗ ಆಗಿದೆ. ಆಜ್ಞಾಪಿಸು ಆಜ್ಞಾಪಿಸು ಎಂದು ಕರಗಳನ್ನು ಮುಂದಕ್ಕೆ ಚಾಚಿ ರಾವಣನ ಇತಿಗಳು ಮುಂದೆ ಪ್ರತ್ಯಕ್ಷವಾಯಿತು, ಸನ್ನಿಧವಾಯಿತು ಅಂತ ಕವಿ ಬಳಸ್ತಾರೆ. ಸನ್ನಿಧ ಅಂದರೆ ಪ್ರತ್ಯಕ್ಷ. ಹೀಗೆ ವಿದ್ಯೆ ರಾವಣನ ಮುಂದೆ ಪ್ರತ್ಯಕ್ಷ ಆಗಿ ನಿಂತುಕೊಂಡು ತನ್ನ ಕರಗಳನ್ನು ಮುಂದಕ್ಕೆ ಚಾಚಿ ಯಮನ ನಾಲಗೆಯೇ ಅಲ್ಲಾಡುತ್ತಾ ಇದೆಯೋ ಅನ್ನುವ ಹಾಗೆ ಕೈಗಳನ್ನು ಚಾಚಿಕೊಳ್ಳುತ್ತಾ ವಿಶೇಷವಾದ ಧ್ವನಿಯನ್ನು ಮಾಡುತ್ತಾ, ಮುಂಗಾರಿನ ಸಿಡಿಲಿನ ಧ್ವನಿಯನ್ನು ಮಾಡುತ್ತಾ ವಿದ್ಯೆ ರಾವಣನ ಮುಂದೆ ಪ್ರತ್ಯಕ್ಷವಾಯಿತು ಅನ್ನುವುದನ್ನು ಕವಿ ಹೇಳ್ತಾರೆ. ಸೊ ಒಟ್ಟಾರೆ ಅದರ ಅರ್ಥವನ್ನು ಗಮನಿಸಿದರೆ, ಮುಂಗಾರು ಮಳೆಯ ಸಿಡಿಲಿನ ಆವೇಶ ಆರ್ಭಟಗಳನ್ನು ಮೀರಿಸುವ ರೀತಿಯಲ್ಲಿ, ಯಮನ ನಾಲಗೆ ಹೊರಡುವ ರೀತಿಯಲ್ಲಿ ಕರಗಳನ್ನು ಮುಂದಕ್ಕೆ ಚಾಚಿ ಅಪ್ಪಣೆಯಾಗಲಿ ಅಪ್ಪಣೆಯಾಗಲಿ ಅಂತ ಹೇಳ್ತಾ ರಾವಣನ ಮುಂದೆ ವಿದ್ಯಾದೇವತೆ ಪ್ರತ್ಯಕ್ಷವಾಯಿತು. ಅಂದರೆ ನನ್ನನ್ನು ಆಹ್ವಾನಿಸಿದೆಯಾ, ನನ್ನಿಂದ ಏನು ಕೆಲಸ ಆಗಬೇಕು ಅಂತ ವಿದ್ಯಾದೇವತೆ ಕೇಳ್ತು ಅನ್ನೋದನ್ನು ಕವಿ ವರ್ಣಿಸ್ತಾರೆ. ಕಂದ ಪದ್ಯದಲ್ಲಿ ಮೂಡಿ ಬಂದ ಈ ಕಾವ್ಯದ ಮೂಲಕ ರಾವಣನ ಒಂದು ದೃಢ ನಿರ್ಧಾರದಿಂದ ವಿದ್ಯೆಯನ್ನು ಒಲಿಸಿಕೊಂಡದ್ದನ್ನು ಕಾಣ್ತೇವೆ. ಆ ವಿದ್ಯಾದೇವತೆ ಹೇಗೆ ಪ್ರತ್ಯಕ್ಷ ಆಯಿತು ಅನ್ನೋದನ್ನು ಕವಿ ವರ್ಣಿಸಿದ್ದಾನೆ. ಇದು ಮೊದಲ ಒಂದು ಕಂದ ಪದ್ಯವನ್ನು ಗಮನಿಸ್ತೇವೆ. ಮತ್ತೆ ಪುನಃ ನಾವು ಗದ್ಯ ಬರ್ತೀವಿ. ಚಂಪು ಶೈಲಿಯಿಂದ ಪದ್ಯ ಗದ್ಯ ಈ ನಿಟ್ಟಿನಲ್ಲಿ ಬರುತ್ತೆ. ಮುಂದೆ ಗದ್ಯಕ್ಕೆ ಬಂದರೆ ಪುಸ್ತಕವನ್ನು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂತು ಸನ್ನಿಹಿತೆಯಾಗೆ ಅಂತ ಶಬ್ದ ಬಳಸ್ತಾರೆ. ಅಂತು ಅಂತ ಹೇಳಿದರೆ ಹೀಗೆ ಅಂತ. ಹೀಗೆ ಸನ್ನಿಹಿತೆಯಾಗೆ, ಸನ್ನಿಹಿತೆಯಾಗುವುದು ಅಂದರೆ ಪ್ರತ್ಯಕ್ಷವಾಗುವುದು. ಹೀಗೆ ಪ್ರತ್ಯಕ್ಷವಾಗಲು ಅಲ್ಲಿ ಮಧ್ಯದ ಒಂದು ಪ್ರಸಂಗವನ್ನು ಬಿಟ್ಟಿದ್ದಾರೆ. ಏನು ಅಂದರೆ, ಹೀಗೆ ವಿದ್ಯಾದೇವತೆ ಬರೆದಿದ್ದ ಹಾಗೆ ರಾವಣ ವಿದ್ಯಾದೇವತೆ ಹತ್ರ ಕೇಳ್ತಾನೆ, ರಾಮ ಲಕ್ಷ್ಮಣರನ್ನ ನೀವು ಕೊಂದು ಕೊಡಬೇಕು ಅಂತ. ಆಗ ಬಹುರೂಪಿಣಿ ವಿದ್ಯೆ ಏನು ಹೇಳುತ್ತೆ ಅಂತನ್ನ ಇಲ್ಲಿ ಹೇಳ್ತಾರೆ. ಬಹುರೂಪಿಣಿ ವಿದ್ಯಾದೇವತೆ ಹೇಳುತ್ತೆ ನಾವು ಹೇಗೆ, ಚಕ್ರಧರನಪ್ಪ ಲಕ್ಷ್ಮೀಧರನು. ಚಕ್ರಧರನಪ್ಪ, ಚಕ್ರಧರ ಅಂದರೆ ಬಹುರ್ವಿ ಸಮಾಸ. ಚಕ್ರವನ್ನು ಧರಿಸಿದವನು ಯಾವನು, ಅವನು ಚಕ್ರಧರ. ಈ ಕಥಾ ಹಂತದಲ್ಲಿ ನಾಗಚಂದ್ರನ ರಾಮಾಯಣದಲ್ಲಿ ಚಕ್ರವನ್ನು ಧರಿಸಿದವನು ಯಾರು ಅಂತ ಕೇಳಿದರೆ ಅದು ಲಕ್ಷ್ಮಣ. ಆದ್ದರಿಂದ ಜೊತೆಗೆ ಲಕ್ಷ್ಮೀಧರನಪ್ಪ ಅಂತ ಶಬ್ದ ಬಳಸ್ತಾರೆ. ಲಕ್ಷ್ಮೀಧರ ಅಂದರೆ ಲಕ್ಷ್ಮಿಯನ್ನು ಧರಿಸಿದವನು ಯಾವನೋ ಅವನು ಲಕ್ಷ್ಮೀಧರ, ಬಹುರ್ವಿ ಸಮಾಸ. ಹಾಗಂದ್ರೆ ಅರ್ಥ ಏನು? ಚಕ್ರವನ್ನು ಹೊಂದಿದವನಾದ, ಸಂಪತ್ತಿಗೆ ಒಡೆಯನಾದವನು ಯಾವನಿದ್ದಾನೋ ಅವನು. ಹಾಗಂದ್ರೆ ಈ ಎರಡೂ ಶಬ್ದದ ಒಟ್ಟು ಅರ್ಥ ಲಕ್ಷ್ಮಣನನ್ನು ಅಂತ ಅರ್ಥ. ಲಕ್ಷ್ಮಣನನ್ನು ಒಂದು ಕಾಮ ಹಾಕ್ಕೊಳ್ತೀವಿ, ಅಲ್ಪ ವಿರಾಮ ಚಿಹ್ನೆ ಕೊಡ್ತೀವಿ. ಇಲ್ಲಿ ಚಕ್ರ ಲಕ್ಷ್ಮೀಧರನು ಅನ್ನುವಲ್ಲಿ ದ್ವಿತೀಯ ವಿಭಕ್ತಿ ಆಗುವುದನ್ನು ನಾವು ಗಮನಿಸ್ತೇವೆ. ಇವನನ್ನು ಆಮೇಲೆ ಲಕ್ಷ್ಮೀಧರನು, ಆನಂತರ ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯು. ಚರಮ ದೇಹದಾರಿ, ಚರಮ ಅಂದರೆ ಚರ್ಮ ಅಲ್ಲ, ಚರಮ ಅಂದರೆ ಅಂತಿಮ. ಚರಮ ಗೀತೆ ಅಂತ ಹೇಳ್ತಾರೆ, ಅಂತಿಮ ಗೀತೆ ಅಂತ ಬಳಸ್ತಾರೆ. ಚರಮ ದೇಹದಾರಿಯಪ್ಪ ಅಂದರೆ ಕೊನೆಯ ಜನ್ಮವನ್ನು ಹೊತ್ತಿದ. ನಾಗಚಂದ್ರನ ರಾಮಾಯಣದಲ್ಲಿ ರಾಮನದ್ದು ಇದು ಅಂತಿಮ ಜನ್ಮ. ಆ ಜನ್ಮವನ್ನು ಹೊತ್ತ ಕೊನೆಯ ದೇಹದ ಜನ್ಮವನ್ನು ಧರಿಸಿರುವ ಅಥವಾ ಕೊನೆಯ ಜನ್ಮದ ದೇಹವನ್ನು ಧರಿಸಿರುವಂತಹ ರಾಮಸ್ವಾಮಿಯು, ರಾಮನನ್ನು ಆಯ್ತಾ ಬಿಟ್ಟು. ಅದನ್ನು ಹೇಗೆ ತಗೊಳ್ತಾರೆ? ಉಳಿಯಲ್, ಉಳಿದರನ್, ಉಳಿಯಲ್, ಈ ಎನ್ ಎನೆ ಅಲ್ಲಿ ಸಂಧಿ ಆಗಿದೆ, ನಾನು ಅದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ರಾಮಸ್ವಾಮಿಯು ಉಳಿಯಲ್, ಉಳಿದರನ್, ಉಳಿಯಲ್, ಈ ಎನ್ ಎನೆ. ಈಗ ರಾಮಸ್ವಾಮಿ ಅಂದರೆ ರಾಮಚಂದ್ರನನ್ನು ದ್ವಿತೀಯ ವಿಭಕ್ತಿ ಪ್ರಯೋಗ. ಅವನನ್ನು ಉಳಿಯಲ್ ಬಿಟ್ಟು, ಉಳಿದರನ್ ಉಳಿದವರನ್ನು. ವಿದ್ಯಾದೇವತೆ ಹೇಳ್ತಾ ಇದೆಯಂತೆ, ಚಕ್ರ ಧರಿಸಿದ ಸಂಪತ್ತಿಗೆ ಒಡೆಯನಾದವನನ್ನು, ಅಂತಿಮ ದೇಹವನ್ನು ಹೊತ್ತಂತ ರಾಮನನ್ನು ಬಿಟ್ಟು ಉಳಿದವರನ್ನು ಯಾರನ್ನೂ ಬದುಕಲಿಕ್ಕೆ ಬಿಡುವುದಿಲ್ಲ. ಉಳಿಯಲ್ ಈ ಎನ್ ಬಿಡುವುದಿಲ್ಲ ಅಂದರೆ ರಾಮ ಲಕ್ಷ್ಮಣ ಇಬ್ಬರನ್ನು ಬಿಟ್ಟು ಉಳಿದವರು ಯಾರನ್ನೂ ನಾನು ಬದುಕೋಕೆ ಬಿಡೋದಿಲ್ಲ ಅಂತ ವಿದ್ಯಾದೇವತೆ ರಾವಣನ ಅಂತ ಹೇಳ್ತಾ ಅಂತ. ಈಗ ರಾವಣನಿಗೆ ಬೇಕಾಗಿದ್ದು ರಾಮ ಲಕ್ಷ್ಮಣರನ್ನು ಮಾತ್ರ ಅವನು ಕೊಲ್ಲಬೇಕಾಗಿತ್ತು ವಿದ್ಯಾದೇವತೆ. ಆದರೆ ವಿದ್ಯಾದೇವತೆ ಏನು ಹೇಳುತ್ತೆ, ಅವರಿಬ್ಬರನ್ನು ಬಿಟ್ಟು ಉಳಿದವರು ಯಾರನ್ನೂ ನಾನು ಬದುಕೋಕೆ ಬಿಡಲ್ಲ ಅಂತ ಹೇಳ್ತಾ ಇದೆ. ಉಳಿಯಲ್ ಈ ಎನ್, ಈ ಎನ್ ಬಿಡುವುದಿಲ್ಲ, ನಿಷೇಧಾತ್ಮಕ ರೂಪ. ಈ ಎನ್ ಹೇಳಿದಾಕ್ಷಣ ಏನೇ ಎಂದಾಗ ರಾವಣನು ಉಳಿದವರ ಅಳಿವು ತನಗೆ ಏವುದು ಎನಗೆ ಏವುದು ಎಂದು ಬಿಡಿಸಿ ಹೇಳಿದ್ದೀನಿ. ರಾವಣನು ಉಳಿದವರ ನಾಶವು ಎನಗೆ ನನಗೆ ಏವುದು ಎಂದು. ಏತಕ್ಕಾಗಿ? ನನಗೆ ಬೇಕಾಗಿದ್ದು ರಾಮ ಲಕ್ಷ್ಮಣರನ್ನು ಕೊಲ್ಲಬೇಕಾಗಿತ್ತು, ನೀನು ಅದನ್ನು ಬಿಟ್ಟು ಬೇರೆಯವ್ರ ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದು ನನಗೆ ಏಕೆ ಬೇಕು ಅಂತ ಹೇಳಿ ರಾವಣ ವಿದ್ಯಾದೇವತೆ ಕೇಳ್ತಾನೆ. ಏವುದು ಎಂದು
ರಾವಣನು ಕೇಳಿ ವಿದ್ಯಾದೇವತೆಗೆ ಒಡೆವಟ್ಟು ಅಂತ ಶಬ್ದ ಇದೆ. ಒಡೆವಟ್ಟು ಅಂದರೆ ನಮಸ್ಕರಿಸಿ. ಏವುದು ಅಂತ ಹೇಳಿದರೆ ಏತಕ್ಕಾಗಿ, ಏನಕ್ಕೆ ಅರ್ಥ. ಒಡೆವಟ್ಟು ನಮಸ್ಕರಿಸಿ ಅಂದರೆ ಪ್ರತ್ಯಕ್ಷ ಆಗಿ ರಾಮಲಕ್ಷ್ಮಣರನ್ನು ಬಿಟ್ಟು ಉಳಿದವರೆಲ್ಲ ಕೊಂದು ಬಿಡ್ತೇನೆ ಅಂತ ವಿದ್ಯಾದೇವತೆ ಹೇಳಿದ ಕ್ಷಣ ರಾವಣ ಹೇಳ್ದ, ಅವರಿಬ್ಬರನ್ನು ಬಿಟ್ಟು ಉಳಿದವ್ರ ನಾಶ ನನಗೆ ಯಾಕೆ ಬೇಕು, ಆಯಿತು ನೀನು ಬಂದಿದ್ದು ಭಾಳ ಉಪಕಾರ ಆಯಿತು, ನಮಸ್ಕಾರ ಅಂತ ಕೈ ಮುಗಿದ. ಒಡೆಮಟ್ಟ ನಮಸ್ಕರಿಸಿ ವಿದ್ಯಾದೇವತೆಗೆ ಕಳಿಸಿಕೊಟ್ಟ. ಅದರ ಅರ್ಥ ನಮಸ್ಕರಿಸಿದ ಅಂದರೆ ಕಳುಹಿಸಿಕೊಟ್ಟ. ಆನಂತರ ಒಡೆಮಟ್ಟು ಶಾಂತಿ ಜಿನಭವನಮಂ, ಶಾಂತಿ ಜಿನಭವನ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ರಾವಣನ ಪ್ರಾರ್ಥನಾ ಮಂದಿರದ ಹೆಸರು. ಇಲ್ಲಿ ಹೆಸರಿನಲ್ಲಿದೆ ಜಿನಭವನ ಅಂತ ಹೇಳ್ತಾರೆ. ಜಿನಭವನ ಅಂತ ಹೇಳುವಾಗಲೇ ಗೊತ್ತಾಗಬೇಕು ಅವನೊಬ್ಬ ಜೈನ ಅಂತ. ಜೈನ ಶಬ್ದದ ತದ್ಭವ ರೂಪ ಜಿನ. ಶಾಂತಿ ಜಿನ ಭವನಮಂ, ಅವನ ಆ ಪ್ರಾರ್ಥನಾ ಮಂದಿರವನ್ನು ಅವನೇನು ಮಾಡ್ತಾನೆ, ಆ ದೇವತೆ ಕಳಿಸಿದ ಮೇಲೆ ಆ ಪ್ರಾರ್ಥನಾ ಮಂದಿರಕ್ಕೆ 3 ಸೂಳ್ ಬಲಗೊಂಡು. 3 ಸೂಳ್ ಅಂತ ಶಬ್ದ ಬರುತ್ತೆ. ತುಂಬ ಮುಖ್ಯವಾದಂತಹ ಶಬ್ದ ಸೂಳ್ ಅನ್ನುವುದು. ಪರೀಕ್ಷಾ ದೃಷ್ಟಿಯಲ್ಲಿ ನಾನಾರ್ಥ ಬರೆಯಿರಿ ಅಂತ ಕೇಳಬಹುದಾದ ಶಬ್ದ. ಈ ಶಬ್ದವನ್ನು ನೀವು ಸಾಮಾನ್ಯವಾಗಿ ಪ್ರೌಢಶಾಲೆ ಅವಧಿಯಿಂದಲೂ ಕೇಳ್ತಾ ಬಂದಿರ್ತೀರಿ, ಅದಷ್ಟು ಗಂಭೀರವಾಗಿ ಪರಿಗಣಿಸಿರೋಲ್ಲ. ಯಾಕೆಂದರೆ ಇದೊಂದು ವಿಶೇಷವಾದ ಶಬ್ದ. ಸೂಳ್ ಅಂತ ಉಚ್ಚರಿಸುವಾಗ ಬರೆಯುವಾಗ ತುಂಬ ಎಚ್ಚರಿಕೆಯಲ್ಲಿರಬೇಕು, ಅದರಿಂದ ಯಾವುದೇ ಲೋಪದೋಷಗಳು ಆಗಬಾರದು. ಯಾಕೆಂದರೆ ಈ ಸೂಳ್ ಶಬ್ದಕ್ಕೆ ಅರ್ಥವೇ ಆಗಿದೆ. ಸೂಳ್ ಅಂದರೆ ನಾನಾ ಅರ್ಥ ಶಬ್ದ. ಪರೀಕ್ಷಾ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅರ್ಥ ಭಾರಿ, ಸುತ್ತು, ಸರದಿ, ಅರಿವು, ಕ್ರಮ ಹೀಗೆಲ್ಲ ಬರ್ತಾ ಹೋಗುತ್ತೆ. ನೀವು ಪ್ರೌಢಶಾಲೆಯಲ್ಲಿ ಕೇಳಿರ್ತೀರಿ ಬಹುಶಃ. ಪಂಪನ ಒಂದು ಕಾವ್ಯ ಭಾಗವನ್ನು ನಿಮಗೆ ಇಟ್ಟಿದ್ರೋ ಇಲ್ಲ ನೆನಪಿಲ್ಲ ನನಗೆ. ಅದರಲ್ಲಿ ಬರುತ್ತೆ, ಕಲಿತನದ ಉರ್ಕು ನಿಜೇಶನ ನಚ್ಚು ಮಿಕ್ಕ ತುಳ್ವನದ ಪೊಡಕ್ಕು ಕರ್ಣ ನಿನಗುಳ್ಳಿ ತಿಂತೆ ನೆನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗಂ ನೀ ಮೊಕ್ಕಳ ಮೇಕ ಫಲಂಚಲದ ಪೆಯಣ್ಣ ಸುಳ್ ಪಡೆಯಲ್ ಅಪ್ಪುದು ಕಾಣ ಮಹಾಜಿರಂಗದೋಳ್ ಅಂತ ಬರುತ್ತೆ. ಸುಳ್ ಪಡೆಯಲ್ ಅಪ್ಪುದು ಕಾಣ ಮಹಾಜಿರಂಗದೋಳ್ ಅಂತ. ಇಲ್ಲಿ ಮಹಾಭಾರತದ ಒಳಗೆ ಭೀಷ್ಮ ಕರ್ಣನಿಗೆ ಹೇಳುವಂತಹ ಮಾತಿನ ಒಂದು ಭಾಗ ಅಲ್ಲಿ ಬಂತು. ಸುಳ್ಪಡೆ ಅಂದರೆ ಸರದಿ ಅಂತ ಅರ್ಥ. ಯುದ್ಧ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಸರದಿ ಬರುತ್ತೆ ಅಂತ ಹೇಳುವಾಗ ಶಬ್ದ ಬಳಸಿದ್ರು. ಸುಳ್ಳು ಅಂತ ಸರದಿ ಅಂತ. ಅಷ್ಟಿಂದಕ್ಕೆ ಬೇಡ. ಪ್ರಥಮ PUC ನೀವು ಓದಿದ್ರಿ, ಮೊದಲ ಪದ್ಯ ದುರ್ಯೋಧನ ವಿಲಾಪದಲ್ಲಿ ಓದಿರ್ತೀರಿ. ಜನನೀ ಸ್ತನ್ಯಮನ್ ಮುಂಡೆನಾಂ ಬಳಿಕ ನೀವು ಸೋಮಾಮೃತಂ ದಿವ್ಯ ಭೋಜನಂ ಎಂ ಇಂತಿಗುನು ಮುಂಡೆನಾಂ ಬಳಿಕ ನೀವು ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನಂ ಮಾಡುವುದಿಲ್ಲ ಮರಣಕ್ಕೆ ಎನ್ನಿಂದ ನೀ ಮುಂಚಿದೈ ಮನಯೋಳ್ ಇದೊಂದೆಡೆ ಯೋಳ್ ಸೂಳ್ ತಡಂ ಆಯಿತು ಹಾ ವತ್ಸ ಅಂತ ಪದ್ಯ ಬರುತ್ತೆ. ಸೂಳ್ ಅಂದರೆ ಅಲ್ಲಿ ಸರದಿ ಅಂತ. ಇನ್ನು ವಚನಕಾರರಲ್ಲಿ ಕರಿಯನಿತ್ತಡವಲ್ಲೇ ಸಿರಿಯನಿತ್ತಡವಲ್ಲೇ ಹಿರಿದಪ್ಪ ರಾಜ್ಯವನಿತ್ತಡವಲ್ಲೇ ನಿನ್ನ ಶರಣರ ಸೂಳ್ ನುಡಿಯನ್ ಒಂದರಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ ಅಂತ ಜಡರದಾಸಿಮಯ್ಯ ಸೂಳ್ ಅಂತ ಶಬ್ದ ಬಳಸ್ತಾರೆ. ಅಲ್ಲಿ ಅರಿವು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸೂಳ್ ಅನ್ನುವ ಶಬ್ದ ಬಾರಿ, ಸುತ್ತು ಅಥವಾ ಸರದಿ, ಅರಿವು ಹೀಗೆ ಅನೇಕ ಅರ್ಥವನ್ನು ಪಡ್ಕೊಳ್ಳುವಂಥ ಒಂದು ಶಬ್ದ. ಇಲ್ಲಿ 3 ಸೂಳ್ ಅಂತ ಬಳಸಿದ್ದಾರೆ. ಅಂದರೆ 3 ಬಾರಿ ಬರ್ಪ. 3 ಸೂಳ್ ಬಲಗೊಂಡು ಅಂತಿದೆ. ಬಲಗೊಂಡು ಬರ್ಪ ಅನ್ನೋ ಅರ್ಥ 3 ಸುತ್ತ ಹಾಕಿ ಬರುವಾಗ. ಶಾಂತಿಜಿನ ಭವನಕ್ಕೆ ರಾವಣ 3 ಸುತ್ತ ಹಾಕೊಂಡು ಬರ್ತಾ ಇದ್ದಾನೆ. ಆಗ ಬರುವಾಗ ಅನ್ನೆಗಂ, ಬರ್ಪನ್ನೆಗಂ ಸಂಧಿಯಾಗಿದೆ. ಬರ್ಪ ಅನ್ನೆಗಂ ಬರುವಷ್ಟರಲ್ಲಿ ಈ ರಾಮನ ಸೇನೆಯ ಅಂಗದಾದಿಗಳು ಅಂತಃಪುರದ ಸೇರಿ ಕಾಟ ಕೊಡ್ತಾ ಇದ್ರಲ್ಲ, ರಾವಣ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತಿದ್ದ ಹಾಗೆ ಅವರೇನು ಮಾಡಿದ್ರಂತೆ, ಅಂಗದ ಆದಿಗಳು, ಅಂಗದ ಮೊದಲಾದ ರಾಮನ ಸೈನಿಕರು ಅಲ್ಲಿಂದ ಏನೇನು ಮಾಡಿದ್ದಾರೆ, ಪೊರಮಟ್ಟು ಹೋಗಿ ಅಲ್ಲಿಂದ ಹೊರಗೋಗಿದ್ದಾರೆ. ಅಂತಃಪುರದಿಂದ ಹೊರಗೋಗಿದ್ದಾರೆ. ರಾವಣ ಬರ್ತಾನೆ ಅಂತ ಹೊರಗೋಗಿದ್ದಾರೆ. ಹೊರಗೋಗಿ ಎಲ್ಲೋಗಿದ್ದಾರೆ, ಬೀಡಂ ಹೂದು, ತಮಗೆ ಅಂತ ಒಂದು ಪಾಳೆಯ ಮಾಡಿಕೊಂಡಿದ್ರು. ಬೀಡು ಅಂತ ಹೇಳಿದರೆ ಪಾಳೆಯ, ವಾಸಸ್ಥಳ. ಅವರೆಲ್ಲ ಒಂದು ಕಡೆ ಒಂದು ನೆಲೆ ನಿಂತಿರ್ತಾರೆ ಲಂಕೆ ಒಂದು ಮೂಲೆ ಯುದ್ಧಕ್ಕಾಗಿ. ಆ ಪಾಳೆಯವನ್ನು ಹೋಗಿ ಅವರೆಲ್ಲರೂ ಸೇರಿಕೊಳ್ತಾರೆ. ಅಂದರೆ ಹೀಗೆ ವಿದ್ಯಾದೇವತೆ ಪ್ರತ್ಯಕ್ಷ ಆದಾಗ ರಾಮಲಕ್ಷ್ಮಣರನ್ನು ಕೊಂದುಕೊಡ್ಬೇಕು ಅಂತ ಕೇಳಿದಾಗ ಅದು ಲಕ್ಷ್ಮಣನನ್ನು ರಾಮನನ್ನು ಬಿಟ್ಟು ಉಳಿದವರು ಯಾರನ್ನು ನಾವು ಬದುಕಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ರಾವಣ ವಿದ್ಯಾದೇವತೆ ಕೈ ಮುಗಿದು ಕಳಿಸ್ಕೊಡ್ತಾನೆ. ಆನಂತರ ಶಾಂತಿ ಜನಬಲಕ್ಕೆ 3 ಪ್ರದಕ್ಷಿಣೆ ಹಾಕೊಂಡು ಬರ್ತಾರೆ. ಅಷ್ಟರಲ್ಲಿ ಅಂತಃಪುರದಲ್ಲಿದ್ದ ಸ್ತ್ರೀಯರಿಗೆ ಕಾಟ ಕೊಟ್ಟಿದ್ದಂತಹ ರಾಮನ ಸೇನೆಯ ಅಂಗದ ಮೊದಲಾದವರು ಅಲ್ಲಿಂದ ಹೋಗಿ ತಮ್ಮ ಬೀಡನ್ನು ಸೇರಿಕೊಂಡಿದ್ದಾರೆ ಎನ್ನುವಂಥದ್ದು ಗದ್ಯ ಭಾಗ. ಹಾಗಿದ್ರೆ ಗೋರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಿದ್ದಾನೆ. ಶಾಂತಿಜನ ಭವನದಿಂದ ರಾವಣ ಹೊರಗೆ ಬರ್ತಾ ಇದ್ದಾನೆ. ಈಗ ಅವರು ಬರುವುದು ಅಂತಃಪುರಕ್ಕೆ. ಅಂತಃಪುರದಲ್ಲಿ ಏನಾಗಿದೆ ಮುಂದಕ್ಕೆ ನೋಡಿದರೆ ಈಗ ಅದರ ಒಟ್ಟಾರೆ ಸಾರಾಂಶ ಇದೆ. ಹೀಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರ ಧರಿಸಿದವನಾದ ಹಾಗೂ ಸಂಪತ್ತಿಗೆ ಒಡೆಯನಾದ ಲಕ್ಷ್ಮಣನನ್ನು, ಕೊನೆಯ ಜನ್ಮದ ದೇಹೋತ್ತ ರಾಮನನ್ನು ಬಿಟ್ಟು ಉಳಿದವರನ್ನು ಬದುಕುವುದಕ್ಕೆ
ಬಿಡುವುದಿಲ್ಲ ಎಂದಾಗ ರಾವಣನು ಉಳಿದವರ ನಾಶ ನನಗೆ ಏತಕ್ಕಾಗಿ ಬೇಕು ಎಂದು ಹೇಳಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನದಲ್ಲಿ 3 ಪ್ರದಕ್ಷಿಣೆಯನ್ನು ಹಾಕಿ ಬರುವಷ್ಟರಲ್ಲಿ ಅಂಗದ ಮೊದಲಾದವರು ಅಲ್ಲಿಂದ ತಮ್ಮ ಪಾಳಯವನ್ನು ಸೇರಿಕೊಂಡರು ಎನ್ನುವಂಥದ್ದು ಅದರ ಒಟ್ಟು ಗದ್ಯ ಸಾಕು. ಈಗ ಅಂತಃಪುರಕ್ಕೆ ರಾವಣ ಬಂದ. ಅಲ್ಲೇನಾಗಿದೆ ಎನ್ನುವುದನ್ನು ಮುಂದಿನ ಪದ್ಯ ಹೇಳುತ್ತೆ. ಇತ್ತ ದಶಾನನಂ ನಿಜವಧೂ ಜನಮಂ ಕೊರಚಾಡಿ ಕಾಡಿದ ಉದ್ರುತ್ತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಿಸಿಂದೆ ಪೊಯ್ವೆತ್ತ ಇಭವೈರಿಯಂತೆ ಒದರಿ ಕೆಂಗರಿ ಮಾಡಿದ ಭೃಂಗ ಮಾಲೆ ನೀಡಿದತ್ತೂ ಎನೆ ನೋಡಿದಂ ಮಯತನುಜಯ ಬಾಡಿದ ವಕ್ರ ಪದ್ಮಮಂ ಅಂತ ಒಂದು ಪದ್ಯಭಾಗ. ಈ ಪದ್ಯಭಾಗ ಉತ್ಪಲಮಾಲಾ ವೃತ್ತದಲ್ಲಿ ರಚಿಸಲ್ಪಟ್ಟಂತಹ ಒಂದು ಪದ್ಯಭಾಗ. ಉತ್ಪಲಮಾಲಾ ವೃತ್ತ ಅನ್ನುವ ಛಂದಸ್ಸಿನಲ್ಲಿ ರಚಿಸಲ್ಪಟ್ಟಿದೆ. ಅದೇ ಹೇಳುತ್ತೆ ಈ ಪದ್ಯ. ಇತ್ತ ಈ ಕಡೆಯಲ್ಲಿ ದಶಾನನನ್, ದಶಾನನ ಅಂತ ಹೇಳಿದ್ರೆ 10 ತಲೆಯನ್ನು ಹೊತ್ತವನು. 10 ತಲೆಯನ್ನು ಹೊತ್ತವನು ಯಾವನು? ಅವನು ಅಂತ ಆಗುತ್ತೆ. ದಶಾನನ ಅಂದರೆ ರಾವಣ. 10 ತಲೆ ಇದೆ ಅಂತಲೇ ಅರ್ಥ ಅಲ್ಲ, ಒಂದ್ರ ಪಕ್ಕ ಒಂದಿದೆ ಅಂತಲ್ಲ, 10 ತಲೆಯಷ್ಟು ಸಾಮರ್ಥ್ಯ ಇದ್ದವನು ಅರ್ಥವೂ ಆಗುತ್ತೆ. ಈ ಪದ ಪ್ರಯೋಗ ಈ ಕಾವ್ಯದಲ್ಲಿ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಇದೇ ಸಾಲಿನಲ್ಲಿ ಮುಂದಕ್ಕೆ ಅದನ್ನು ಯಾವ ರೀತಿ ಕವಿ ಸಮೀಕರಿಸ್ತಾನೆ ಅಂತ ನೋಡೋಣ. ದಶಾನನನು, ಆನನ ಅಂತ ಹೇಳಿದ್ರೆ ಮುಖ, ವದನ, ವಕ್ರ ಸಮಾನಾರ್ಥಕ ಶಬ್ದ ನಮಗೆ ನೆನಪಿರಬೇಕು. ದಶಾನನನು ನಿಜ ವಧೂ ಜನಮಂ, ನಿಜ ವಧೂ ಜನಮಂ ಅಂದರೆ ಅಂತಃಪುರದ ಸ್ತ್ರೀಯರನ್ನ ಅಂತ ಅರ್ಥ. ಅಂತಃಪುರದ ಸ್ತ್ರೀಯರು ಅಂದರೆ ರಾವಣನ ರಾಣಿಯರನ್ನೆಲ್ಲ, ಅವರನ್ನು ಕೊರಚಾಡಿ ಕಾಡಿದ, ಅವರಿಗೆ ಬಾಯಿಗೆ ಬಂದ ಹಾಗೆ ನಿಂದಿಸಿ, ಕಾಡಿದ ಹಿಂಸೆ ಮಾಡಿದ, ಕಾಟ ಕೊಟ್ಟಂತಹ, ಕಾಡಿದಂತಹ. ಆ ಕಾಡು ಶಬ್ದ ಇದೆಯಲ್ಲ, ಅದು ನಾನಾರ್ಥ ಶಬ್ದ ನಮಗೆ ನೆನಪಿರಬೇಕದು. ಹಿಂಸೆ ಕೊಟ್ಟಂತಹ. ಉದ್ವೃತ್ತ ಅಂದರೆ ಸೊಕ್ಕಿನಿಂದ ಕೂಡಿದ, ದರ್ಪದಿಂದ ಕೂಡಿದ, ಕೊಬ್ಬಿನಿಂದ ಕೂಡಿದಂತಹ. ಉದ್ವೃತ್ತ ವಿರೋಧಿಗಳಾದ, ಶತ್ರುಗಳಾದಂತಹ. ಕೇಚರನ್, ನಾನಾಗಲೇ ಹೇಳಿದೆ ರಾಮಾದಿಗಳು ಇಲ್ಲಿ ಕೇಚರರು, ರಾವಣನು ಕೇಚರ. ಕೇಚರ ಅಂದರೆ ಆಕಾಶದಲ್ಲಿ ಚಲಿಸುವುದು, ಗಂಧರ್ವರು ಆಗ್ಬೋದು, ಯಕ್ಷವಾಗ್ಬೋದು, ಯಾವಾಗ್ಬೋದು. ಆ ಕೇಚರನ್ ದ್ವಿತೀಯ ವಿಭಕ್ತಿ ಪ್ರಯೋಗ. ಇಕ್ಕುವ, ಇಕ್ಕುವ ಅಂದರೆ ಅರ್ಥ ಕೊಲ್ಲುವ. ಅಂದರೆ ಅಂತಃಪುರದ ಸ್ತ್ರೀಯರಿಗೆ ನಿಂದಿಸಿ ಕಾಟ ಕೊಟ್ಟಂತಹ ಆ ವಿರೋಧಿಗಳಾದ ಕೇಚರರನ್ನ ಕೊಲ್ಲುವಂತಹ. ಬಲ್ಮುಳಿಸಿಂದೆ ಅಂದರೆ ಅತಿಯಾದ ಕೋಪದಿಂದ. ಮುಳಿಸು ಅಂತ ಹೇಳಿದ್ರೆ ಕೋಪ ಅಂತ ಅರ್ಥ. ಬಲ್ಮುಳಿಸಿಂದೆ ಅಂದರೆ ಅತಿಯಾದ ಕೋಪದಿಂದ. ಈ ಮುಳಿಸು ಶಬ್ದವನ್ನು ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ. ಕೋಪ ಅಂತ ಅರ್ಥ. ಮುಳಿಸಿಂದೆ ಅತಿಯಾದ ಕೋಪದಿಂದ. ರಾವಣ ಹೇಗಿದ್ದಾನೆ, ಅವನಿಗೆ ಸಿಟ್ಟು ಎಷ್ಟು ಬಂದಿದೆ ಅಂತ ಕೇಳಿದ್ರೆ, ಪೊಯ್ವೆತ್ತ ಇಭವೈರಿಯಂತೆ ಒದರಿ. ಪೊಯ್ವೆತ್ತ ಶಬ್ದ ಪೆಟ್ಟು ತಿಂದ ಅಂತ. ಇಭವೈರಿ, ಇಭ ಅಂದರೆ ಆನೆ, ಆನೆಗೆ ವೈರಿ ಅಂತ ಹೇಳಿದರೆ ಸಿಂಹ ಅಂತ ಪ್ರಚಲಿತವಾಗಿರುವಂಥದ್ದು. ಬದ್ಧ ವೈರಿಗಳಿಬ್ಬರು ಅಂತ. ಹಾಗಾಗಿ ಇಭವೈರಿ ಎನ್ನುವ ಶಬ್ದದ ಅರ್ಥ ಸಿಂಹ ಅಂತ ಪರಿಗಣಿಸ್ತೇವೆ. ಪೆಟ್ಟು ತಿಂದ ಸಿಂಹದಂತೆ ಒದರಿ. ಒದರಿ ಅಂತ ಹೇಳಿದರೆ ಕೂಗಾಡಿ ಅಂತ ಅರ್ಥ. ಪೆಟ್ಟು ತಿಂದ ಸಿಂಹದ ರೀತಿಯಲ್ಲಿ ರಾವಣ ಕೂಗಾಡಿದ್ದಾನೆ. ಒದರಿ, ಕೂಗಾಡಿ. ಆನಂತರ ಏನು ಮಾಡ್ತಾನೆ? ಒದರಿ, ಕೂಗಾಡಿ. ಈ ಭವೈರಿಯಂತೆ ಒದರಿ. ಅಷ್ಟೇ ಅಲ್ಲ, ಕೆಂಗರಿ ಮೂಡಿದ ಭೃಂಗ ಮಾಲೆ ನೀಳ್ದತ್ತು ಎನೆ. ಉಪಮಾಲಂಕಾರ ಪ್ರಯೋಗ ಮಾಡ್ತಾ ಹೋಗ್ತಾನೆ. ಆಮೇಲೆ ಪೊಯ್ವತ್ತ ವೈರಿಯಂತೆ ಒದರಿ ಅಂತ ಬಂತು, ಉಪಮಾಲಂಕಾರ ಅಂತೆ ಅಂತ ಬಂದಿದೆ. ಹಾಗೆ ಇಲ್ಲಿ ಈಗ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತು ಎನೆ ಅಂತ ಬಂತು. ಎನೆ ಅಂದರೆ ಎನ್ನುವಂತೆ ಅಂತ. ಹೇಗೆ ಅಂತ ನೋಡಿದ್ರೆ, ಕೆಂಗರಿ ಶಬ್ದ ಕರ್ಮಧಾರಯ ಸಮಾಸ ಶಬ್ದ. ಪರೀಕ್ಷೆಯಲ್ಲಿ ಗುಣವಾಚಕ ಬರೀರಿ ಅಂತ ಕೇಳ್ತಾರೆ. ಕೆಂಪಾದ ಗರಿ ಅಂತ ಬಿಡಿಸ್ಕೊಳ್ತೀವಿ. ಗರಿ ಅಂದರೆ ರೆಕ್ಕೆ ಅಂತ ಅರ್ಥ. ಭೃಂಗ ಅಂದರೆ ಜೇನು ಅಂತ ಅರ್ಥ. ಮಾಲೆ ಅಂದರೆ ಗುಂಪು. ನೀಳ್ದತ್ತು ಅಂದರೆ ಹರಡಿತ್ತು. ಈಗ ಜೋಡಿಸ್ಕೊಂಡ್ರೆ ಕೆಂಪಾದ ರೆಕ್ಕೆಯನ್ನು ಹೊಂದಿದ ಜೇನುಗಳ ಗುಂಪು ಹರಡಿಕೊಂಡಿತ್ತೋ ಎನ್ನುವಂತೆ. ಹಾಗಂದ್ರೆ ಏನು? ಕೆಂಪಾದ ರೆಕ್ಕೆ ಹೊತ್ತಂತಹ ಜೇನುಗಳ ಗುಂಪೆ ಹರಡಿಕೊಂಡಿತ್ತೋ ಎನ್ನುವಂತೆ ಅಂದ್ರೆ ಅರ್ಥ. ಪೆಟ್ಟು ತಿಂದ ಜೇನುಗಳು ಕೆಂಪು ದೇಹವನ್ನು ಮಾಡಿಕೊಂಡು ರೆಕ್ಕೆಯನ್ನು ಬಿಚ್ಚಿಕೊಂಡು ಹಾರಲಿಕ್ಕೆ ಸಾಲಾಗಿ ಹೊರಟ ಹಾಗೆ ರಾವಣನ ಕೋಪದ ಕಣ್ಣುಗಳು ಕಾಣಿಸ್ತಾ ಇದ್ದಾವೆ ಅಂತ ಕವಿ ವರ್ಣಿಸ್ತಾನೆ. ರಾವಣನ ಕಣ್ಣು ಎಷ್ಟು ಕೋಪ ಆಯಿತು ಅಂದರೆ, ಮೇಲೆ ಬಳಸಿದ್ರಲ್ಲ ದಶಾನನ ಅಂತ ಶಬ್ದ, 10 ತಲೆ ಇತ್ತು ಅಂತ ಅಂದುಕೊಂಡ್ರೆ 10 ತಲೆಯಿಂದ ಕಾಣುವ 20 ಕಣ್ಣುಗಳು ಸಾಲಾಗಿದ್ದು. 20 ಕಣ್ಣುಗಳು ಕಣ್ಣು ಕೆಂಪುಗಿದ್ದು ಜೇನುಗಳು ಕೆಂಪಾದ ಗರಿ ಬಿಚ್ಚಿದ ಹಾಗೆ ಕಾಣಿಸ್ತಾ ಇದ್ವು ಅನ್ನೋ ಅರ್ಥ ಕೊಡ್ತಾರೆ. ಇನ್ನೊಂದು ರೀತಿಯಲ್ಲೂ ಹೇಳ್ಕೊಳ್ಬೋದು. ಹೇಗೆ ಅಂದರೆ, ರಾವಣನಿಗೆ ನಖಶಿಖಾಂತ ಕೋಪ ಬಂತು ಅಂತ ನಾವು ಅರ್ಥ ಇಸ್ಕೊಳ್ಬೋದು.
ಅಷ್ಟು ಕೋಪೋದ್ರಿಕ್ತನಾಗಿದ್ದಾನೆ ರಾವಣ. ಪೆಟ್ಟು ತಿಂದ ಸಿಂಹದಂತೆ ಕೂಗಾಡಿದ್ದಾನೆ, ವಿಪರೀತ ಕೋಪಕ್ಕೊಳಗಾಗಿದ್ದಾನೆ. ಆದರೆ ಎನ್ನುವಂತೆ ಭೃಂಗಮಾಲೆ ಹರಿಕೊಂಡಿತ್ತು ಎನ್ನುವಂತೆ ನೋಡ್ತಾನೆ. ಯಾರನ್ನ? ಮಯತನೂಜೆ. ಮಯತನೂಜೆ ಅಂದರೆ ಮಯನ ಮಗಳಾದಂತಹ ಮಂಡೋದರಿ ಅಂದರೆ ರಾವಣನ ಹೆಂಡತಿ. ಅಂತಃಪುರದ ರಾವಣನ ಹೆಂಡತಿಯ ಬಾಡಿದ ಬತ್ತಿ ಹೋದ ಸೊರಗಿ ಹೋದ ವಕ್ತ್ರಪದ್ಮ ಅನ್ನೋದು ರೂಪಕಾಲಂಕಾರ. ವಕ್ತ್ರ ಅಂದರೆ ಮುಖ, ಪದ್ಮ ಅಂದರೆ ಕಮಲ. ಕಮಲದಂತಹ ಮುಖ ಅಂತ ಹೇಳಿರೋದು ಮುಖ ಕಮಲ ಅಂತ ರೂಪಕಾಲಂಕಾರ ಬಳಸಿ ಮಂಡೋದರಿಯ ಮುಖ ಕಮಲವನ್ನು ರಾವಣ ನೋಡುತ್ತಾನೆ ಅನ್ನುವುದನ್ನು ಕವಿ ವರ್ಣಿಸ್ತಾನೆ. ಇದು ಉತ್ಪಲಮಾಲ ವೃತ್ತದಲ್ಲಿ ರಚಿತವಾಗಿದೆ. ಒಟ್ಟಾರೆ ಅದರ ಸಾರಾಂಶವನ್ನು ನೋಡಿದರೆ ಈ ಕಡೆಯಲ್ಲಿ ರಾವಣನು ಅಂತಃಪುರದ ಸ್ತ್ರೀಯರನ್ನ ನಿಂದಿಸಿ ಹಿಂಸಿಸಿದ, ಸೊಕ್ಕಿದ ವಿರೋಧಿಗಳಾದ ಕೇಚರರನ್ನು ಕೊಲ್ಲುವ ಅತಿಯಾದ ಕೋಪದಿಂದ ಬಂದು ಪೆಟ್ಟು ತಿಂದ ಸಿಂಹದಂತೆ ಕೂಗಾಡಿ ಕೆಂಪಾದ ರೆಕ್ಕೆ ಮೂಡಿದ ಜೇನುಗಳ ಗುಂಪೆ ಹರಡಿಕೊಂಡಿದೆಯೋ ಎಂಬಂತೆ ಕಣ್ಣು ಕೆಂಪುಳ್ಳವನಾಗಿ ಮಂಡೋದರಿಯ ಬಾಡಿ ಹೋದ ಕಮಲವನ್ನು ರಾವಣ ನೋಡ್ತಾನೆ ಅಂತ ಕವಿ ವರ್ಣಿಸ್ತಾನೆ. ಸೊ ಅಂದರೆ ಆದ ಘಟನೆಗಳನ್ನು ಕವಿ ಅತ್ಯದ್ಭುತವಾಗಿ ಆ ರಾವಣನ ಕೋಪವನ್ನು, ಅವನ ಒಂದು ತೀವ್ರತೆಯನ್ನು ಕವಿ ಈ ಪದ್ಯದಲ್ಲಿ ವರ್ಣಿಸ್ತಾನೆ. ಇನ್ನು ಉಳಿದದ್ದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.